ಬ್ಯಾಟ್ರಿ ಲೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಬಂದಿರೋದು ಇಕೋ ಬೀಚಿಗೆ ಬಂದಿದ್ದೀವಿ. ಮುರುಡೇಶ್ವರ ಬೀಚ್ ಹತ್ರ ಆ ಇನ್ಸಿಡೆಂಟ್ ಆದಮೇಲೆ ಅಲ್ಲಿ ನಾವು ಆಡೋದಕ್ಕೆ ಹೋಗಲಿಲ್ಲ, ಅಲ್ಲಿಂದ ಕಳಿಸ್ಬಿಟ್ರು. ಸೊ ಇವಾಗ ನಾವು ಇಕೋ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿದೆ ಬೀಚ್ ಅಂತ ಹೇಳ್ತಾಯಿದ್ರು ನವಿ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬನ್ನಿ ಇಲ್ಲಿ ಯಾವ ರೀತಿ ಇದೆ ಬೀಚ್ ನೋಡೋಣ, ಹಾಗೆ ಎಂಜಾಯ್ ಮಾಡೋಣ. ಸರಿನವ್ರು ಹೇಳುದಲ್ವಲ್ಲ, ಹಾಕ್ಬೇಡ ಅಂದಲ್ಲ ಹೊರಿಸಿಂದ ಅಲ್ಲ ಕಾರಿಂದ ಬಾಯ್ತು ಯಾಕ್ರಿ? ಹಾಂ, ಇಲ್ಲಿ ಬೇಡ, ನನಗೆ ಕೆಳಗೆ ಕೂತ್ಕೊಳ್ಳೋಣ. ಇಲ್ಲಿ ಬಾಯಿ ಕೂತಾರೆ, ಕೂರೋಣ. ನೆರಳೈತೆ ಬಾಯಿ ನವಿ. ಹ್ಞೂ, ಏನು ಅಲ್ಲಿಗಿಂತ ಏನು ಇಲ್ಲಿ ನೋಡು ಹೆಂಗಿದದು, ಸಕ್ಕ. ಈಗ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ತಿಂಡಿ ಎಲ್ಲ ತೊಗೊಂಡು ಬಂದಿದ್ವಿ. ಎಲ್ಲ ತಿಂದು ನಂತರ ಹೋಗೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಹಾಂ, ಏನು ಮಾಡೋದು ಅಲ್ಲಿ ನಿಲ್ಸವ್ರ? ಹೌದಾ, ಈಗ ಮಾಡೋರಂತ? ಯಾರಾದ್ರೂ ಇಲ್ಲಿಂದ ಅವ್ರಿಗೆ ಸಿಗ್ನಲ್ ಕೊಟ್ರೆ ಟಕ್ಕಂತ ಅವ್ರು ಬರ್ತಾರೆ ಆ ಕಡೆಯಿಂದ. ಓಕೆ ಓಕೆ ಓಕೆ. ಯಾಕೆ ಎಲ್ಲ ಎತ್ತಾನೆ ಬಿಡ. ತುಂಬಾ ಚೆನ್ನಾಗಿತ್ತು. ತುಂಬ ದೊಡ್ಡ ದೊಡ್ಡ ಹೊಳೆಗಳು ಬರ್ತಾ ಇತ್ತು. ತುಂಬ ಭಯ ಕೂಡ ಇತ್ತು. ಆದರೂ ಕೂಡ ಅಜ್ಜಿಯಲ್ಲಿ ಆಟ
ಮುಳುಗ್ಬಿಡ್ತೆ. ಅಲ್ಲಿ ಪಾಕಿ ಅಲ್ಲಿ ದೂರದಲ್ಲಿ ನೋಡಿ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲೆಲ್ಲ ಕಾಣಿಸ್ತಾ ಇರೋದು ಬೋಟ್ಗಳು. ಮುರುಡೇಶ್ವರ ಬೀಚಲ್ಲಿ ಆಗಿದ್ದ ಇನ್ಸಿಡೆಂಟ್ಗೆ ಇಲ್ಲಿ ಸೆಕ್ಯೂರಿಟಿನ ಅರೇಂಜ್ ಮಾಡಿದ್ದಾರೆ. ಉದ್ದಕ್ಕೂ ದೊಡ್ಡ ದೊಡ್ಡ ಬೋಟ್ಗಳನ್ನ ಅರೇಂಜ್ ಮಾಡಿ ನಿಲ್ಲಿಸಿದ್ದಾರೆ. ಯಾಕಂದರೆ ಮತ್ತೆ ಆ ಇನ್ಸಿಡೆಂಟ್ ಆದರೆ ತಕ್ಷಣ ಹೋಗಿ ಸೇವ್ ಮಾಡೋದಕ್ಕೆ ಅಂತ ಹೇಳಿ ತುಂಬ ಎಚ್ಚರಿಕೆನ ವಹಿಸಿದ್ದಾರೆ. ಬೀಚಲ್ಲಿ ಆಡೋದ್ಮೇಲೆ ಇಲ್ಲೇ ಫ್ರೆಶ್ ಅಪ್ ಆಗಲಿಕ್ಕೆ ಮತ್ತು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂತ ಇದ್ದಾವೆ. ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ, ಯಾಕಂದರೆ ತುಂಬ ಕ್ಯೂ ಇತ್ತು. ಹಾಗೆ ನೀರು ಕೂಡ ಸರಿಯಾಗಿ ಬರ್ತಾ ಇರಲಿಲ್ವಂತೆ. ಆದ್ದರಿಂದ ನಾವಿಲ್ಲಿ ಹೋಗಲಿಲ್ಲ, ಯಾಕಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಮತ್ತು ನೀರು ಕೂಡ ಸರಿಯಾಗಿಲ್ಲ ಅಂತ ಅಂದಾಗ ಇನ್ನು ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟು ಅಂತ ಹೇಳಿ ಅಲ್ಲಿಂದ ನಾವು ಹೊರಟು ಹೊನ್ನಾವರಕ್ಕೆ ಬಂದ್ವಿ. ಅಲ್ಲಿ ನಾವು ರೂಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಸೊ ಅಲ್ಲಿ ಬಂದ ಮೇಲೆ ಅಲ್ಲಿ ಆಟೋದವ್ರನ್ನ ಕೇಳಿದ್ವಿ, ಇಲ್ಲಿ ಫ್ರೆಶ್ ಅಪ್ ಆಗಲಿಕ್ಕೆ ರೂಮ್ಗಳು ಸಿಗ್ತಾ ಅಂತ. ಅದಕ್ಕೆ ಅವರು ಹೇಳಿದ್ರು, ಒಂದು ಕೆಲಸ ಮಾಡಿ, ನೀವು ಫ್ರೆಶ್ ಅಪ್ ಆಗಬೇಕು ಅಂತಂದರೆ ರಾಮತೀರ್ಥ ಅಂತ ಹೇಳಿ ಒಂದು ಟೆಂಪಲ್ ಇದೆ, ಅಲ್ಲಿ ನೀವು ಫ್ರೆಶ್ ಅಪ್ ಆಗ್ಬೋದು ಮತ್ತು ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆಲ್ಲ ಅರೇಂಜ್ಮೆಂಟ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಅಲ್ಲಿಂದ ನಾವು ಒಂದು ಎಷ್ಟು ಜನ ಫ್ರೆಶ್ ಅಪ್ ಆಗಬೇಕಿತ್ತು ಅವ್ರು ಮಾತ್ರ ನಾವು ಆಟೋ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಇಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲ, ಆಟೋ ಮಾಡಿಕೊಂಡೇ ಬರಬೇಕು. ಆದ್ದರಿಂದ ಮತ್ತು ಆಟೋಗಳು ಕೂಡ ಸಿಗೋದು ಕಡಿಮೆ ಅಂತ ಹೇಳಿ ನಮ್ಮನ್ನ ಯಾರು ಕರ್ಕೊಂಡು ಬಂದರು ಆಟೋದಲ್ಲಿ, ಅದೇ ಆಟೋದವರು ನೀವು ಎಲ್ಲ ರೆಡಿ ಆದಮೇಲೆ ಕಾಲ್ ಮಾಡಿ ನಾವೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವ್ರ ನಂಬರ್ ತೊಗೊಂಡು ನಾವು ಹೋದ್ವಿ, ಅವರು ಕೂಡ ಹೋದರು. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ, ಅಲ್ಲಿ ಹೇಗಿದೆ ನೋಡೋಣ. ನಮ್ದೊಂದು ನವಿ ಎತ್ಕತ ಬ್ಯಾಗ್ ಇಲ್ಲಿ ಇಟ್ಕೊಂಡೈತೆ. ಎಲ್ಲಿ ಹೇಳಿ ನವಿ ಎತ್ಕದ ನವಿ ಎತ್ಕೊಳ ಚೆನ್ನಾಗಿದೆ ಅದು ಪ್ಲೇಸು.
ಏನವಿ ನಾ ಅದೇ ಹೇಳಿದ್ದೆ ನಿನಗೆ, ನಾ ಅಲ್ಲೇ ಹೇಳ್ದೆ, ನೀನೇ ಇದು ಮಾಡಿದೆ. ಆಂಟಿ ಬರೋದು ನೀನು ಹಂಗಂತ ಆಂಟಿ ಸುಮ್ಮನೆ ಆಗೋಯ್ತು. ಇನ್ನೊಂದು ಆಟೋ ಮಾಡ್ಬೇಕಾಯ್ತು ರೀ. ಒಂದು 100 ರೂಪಾಯಿ ತಾನೆ, 150 ರೂಪಾಯಿ ಆಯ್ತಪ್ಪ, ಹೋಗಿದ್ರೆ ಆಗೋದು. ಇನ್ನೊಂದು ಆಟೋ ಬಂದ್ಬಿಡಿ ಅಂತೀನಿ ಬಿಡು. ಲಗೇಜ್ಗಳು ಅಲ್ಲೇ ಲಗೇಜ್ ರೂಮಲ್ಲಿ ಇಡಬೇಕು, ಅಲ್ಲಿ ಇರುತ್ತೆ ಲಗೇಜ್ ರೂಮು. ಸುಮ್ಮನಲ್ಲ ಸ್ನಾನ ಇಲ್ವಲ್ಲ, ನೋಡೋರು ಅಷ್ಟೇ. ನೀರು ಬೀಳೋದಂತೆ, ಅವ್ರು ಸ್ವಲ್ಪ ಆರ್ಕೊಳ್ಳೋರು, ಹೆಂಗೂ ಪಾಲ್ಸ್ ಥರನೇ ಅನಿಸುತ್ತೆ ನೀರು ಬೀಳೋದು ಅಂದರೆ. ಹ್ಞೂ ಎಷ್ಟು ಚೆನ್ನಾಗಿ, ಇಲ್ಲೇ ಬೆಟರ್, ಚೆನ್ನಾಗೈತೆ. ಏಯ್ ಸೂಪರ್ ಆಗೈತೆ ಮರ ಸುತ್ತ, ಚೆನ್ನಾಗೈತೆ ನೋಡು. ಹೂವನಾ? ಹಾಂ, ಅವು ಎಲೆ ಥರ. ಹೌದು. ನಿಮ್ಮಿ ಈ ಜಾಗ ಅಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಡೈರೆಕ್ಟು ವಾಟರ್ ನೀರು ಬೀಳ್ತಾ ಇರುತ್ತೆ, ಫ್ರೆಶ್ ನೀರು. ತುಂಬ ಅಂದರೆ ಈ ನೀರನ್ನ ಕುಡಿಯೋಕ್ಕೂ ಸಹ ತೊಗೊಂಡು ಹೋಗ್ತಾಯಿದ್ರು ಬಂದು, ಅಷ್ಟು ಚೆನ್ನಾಗಿದೆ ನೀರು ಅಂತ ಹೇಳಿ. ಮತ್ತು ಈ ರೂಮ್ಗಳು ಕಾಣ್ತಿದೆಯಲ್ಲ, ಇಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ ರೂಮ್ಗಳನ್ನ ಮಾಡಿದ್ದಾರೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಡಿದ್ರು. ಬೀಚಲ್ಲಿ ಆಡಿದ್ದಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿ ಮಜಾ ಮಾಡಿದ್ರು, ಖುಷಿಪಟ್ಟರು. ನಮಗೂ ಅದೇ ಬೇಕಾಗಿತ್ತು. ಸೊ ಫ್ರೆಶ್ ಅಪ್ ಆಗಿ ಇವಾಗ ಬಂದ್ವಿ ನಾವು. ತುಂಬ ಹಸುವಾಗಿತ್ತು ಅಂತ ಹೇಳಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಅಲ್ಲೇ ಬಸ್ ಸ್ಟಾಪ್ ಎದುರುಗಡೆ ಒಂದು ಹೋಟೆಲ್ ಇತ್ತು, ಅಲ್ಲಿ ಬಂದು ಸ್ನ್ಯಾಕ್ಸ್ನ ತಿಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಬಾಯ್ ಮಾಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.